ರೇ ಸ್ವಾಮಿ ನಮ್ಗೆ ಬಿ ಪಿ ಅದ ಸುಮ್ಮನೆ ಎಬ್ಬಿಸ್ಬೇಡ್ರಿ ಅಂತೀನಿ. ಈಗ ಏನು ಹೇಳಿದ ಅರ್ಥ ಮಾಡ್ಕೋತೀರ? ನಿಮ್ಮೇ ಆಡ್ತೀರ ನಿಮ್ಮೇ ಆಡ್ತೀರ. ಸ್ವಾಗತ ನಿಮಗೆ, ವಂದನ ನಿಮಗೆ, ಸಂಭ್ರಮ ಸಂತೋಷ ನಮಗೆ. ಸೀಟ್ ಬೆಲ್ಟ್ ಇರುತ್ತೆ ತಗೊಳ್ಳಿ. ಸೀಟ್ ಬೆಲ್ಟ್ ಎಲ್ಲಿ ಹೆಂಗೆ ಸರ್ ಇದು? ಇಲ್ಲ, ಇದು ನನಗೆ. ಹಾಂ, ನಿಮಗೆ ಇನ್ನೊಂದು ಇರ್ತದೆ ಇದೇ ಥರ, ಅದು ಹಾಕೊಳ್ಳಿ. ಎಲ್ಲಿದೆ? ಇದು ನೋಡಿ ಅಲ್ಲೇ. ಹೇಳಿ ಸರ್, ಕೆಳಗಡೆ ಹೇಳ್ಬೇಕು. ಕೆಳಗಡೆ ಹಿಡಿಬಾರ್ದು, ಎಲ್ಲ ಇರ್ತದೆ ನೋಡಿ ಗಾಡಿಯಲ್ಲ. ಇದು ಆ ಕಡೆ ಇದೆಯಾ ನೋಡಿ, ಐತಾ? ಅಲ್ಲೇ ಇರ್ಬೇಕಲ್ಲ. ಸೀಟ್ ಅಡಿಗೆ ಏನಾದ್ರು ಹೊಂಟೋಗ್ಬಿಡಾಯ್ತಾ? ಕವರ್ ಇದೆ ಅಷ್ಟೇ. ಕವರಾ? ಹೋಗೋಣಾ? ಹಾಂ ಸರ್, ನೀವು ಹೆಂಗಂತೀರ ಹಂಗೆ. ನಾವು ಹೆಂಗಂತೀವಿ ಹಂಗೆ ತಾನೇ. ಹಾಂ ಅಷ್ಟೇ ಸರ್, ಅಷ್ಟೇ. ಕೆಲಸ ಏನಂದ್ರೆ ಹಾಂ ಸರ್, ನಮ್ದು ಪಟಾಕಿ ಫ್ಯಾಕ್ಟ್ರಿ ಐತೆ. ಹಾಂ, ಪಟಾಕಿ ಫ್ಯಾಕ್ಟ್ರಿ. ಪಟಾಕಿ ಫ್ಯಾಕ್ಟ್ರಿ ಗೊತ್ತಲ್ಲ? ಹಾಂ ಗೊತ್ತು. ಫ್ಯಾಕ್ಟ್ರಿ ನೋಡಿ, ಪಟಾಕಿ ಗೊತ್ತಾರ ಅಷ್ಟೇ. ಫ್ಯಾಕ್ಟ್ರಿಗಳು ನೋಡಿಲ್ಲ. ಹಚ್ಚಿದ್ರೆ ಹೋಗ್ಲಿ. ಚಿಕ್ಕ ಹುಡುಗರು ಹಚ್ಚಿವ್ರಿ ಯಾವಾಗ. ಈಗ ಹಚ್ಚಿಲ್ಲ. ಇವಾಗ ಮೊನ್ನೆ ಇದು ಕೊಡಿಸಿ ಹಚ್ಚಿದ್ವಿ. ದೀಪಾವಳಿಗೆ ಹೊಡೆದಿದ್ದೀರಾ? ದೀಪಾವಳಿಗೆ ಹೊಡೆದೇವೆ. ಆ ಥರ ಪಟಾಕಿ ಫ್ಯಾಕ್ಟ್ರಿ ಇದೆ. ಹಾಂ, ಅಂದ್ರೆ ನಮ್ದಲ್ಲ, ನಮ್ಮ ಓನರ್ದು. ಓನರ್. ಹಾಂ, ನಾವಲ್ಲಿ ಬಂದ್ಬಿಟ್ಟು ಮ್ಯಾನೇಜರ್ ಆಗಿದ್ದೀವಿ. ಹೌದು ಸರ್. ಆ ಫುಲ್ ಫ್ಯಾಕ್ಟ್ರಿಗೆ ಮ್ಯಾನೇಜರ್ ನಾನೇ ಅಲ್ಲಿ. ಹಾಂ ಹಾಂ ಹಾಂ, ಸರಿನಾ? ಹಾಂ ಸರಿ ಸರ್. ನೀವು ಮಾಮೂಲಿ ಪಟಾಕಿಗಳೆಲ್ಲ ಹೊಡೆದಿರ್ತೀರಾ, ಬಾಂಬು ಅದು ಇದು ರಾಕೆಟ್ ಹೊಡೆದಿರ್ತೀವಿ ಬಿಡಿ ಸರ್. ಹೊಡೆದಿದ್ದೀರಾ ತಾನೇ? ಹೊಡೆದಿರ್ತೀರಾ. ಈ ಹೊಸ ವರ್ಷಕ್ಕೆ ನಾವೊಂದು ಪಟಾಕಿನ ತಯಾರು ಮಾಡಿದೀವಿ. ಹೊಸ ವರ್ಷಕ್ಕೆ ನಿನ್ನೆಗೆ? ನಿನ್ನೆಗೆ. ಅದು ನಿನ್ನೆ ಹೊಡಿಬೇಕಾಗಿತ್ತು. ನಮ್ಮೂರಲ್ಲಿ ನಿನ್ನೆ ಆಗೋಯ್ತು ಹೊಸ ವರ್ಷ. ಅಮೆರಿಕದಲ್ಲಿ ಬಂದ್ಬಿಟ್ಟು ನಾಳೆ ಹೊಸ ವರ್ಷ. ಅಮೆರಿಕದಲ್ಲಿ ನಾಳೆ ಹೊಸ ವರ್ಷ. ಯಾಕಂದ್ರೆ ಅಲ್ಲಿಗೆ ಇಲ್ಲಿಗೆ 24 ಗಂಟೆ ಹೆಚ್ಚು ಕಮ್ಮಿ ಇದೆ. ಇವಾಗ ಏನಾದ್ರು ಡೇ ಇದೆ ಇಲ್ಲಿ, ಅಲ್ಲಿ ನೈಟ್ ಅಂತಾರೆ. ಹೌದಲ್ವಾ? ಕರೆಕ್ಟ್. ಕಂಡಿಡಿದ್ರಿ ನೀವು ಮಂತ್ರ ಹೇಳೋದು ಕೇಳಿ ಅಷ್ಟೇ. ಸೊ ಹಂಗಾಗಿ ಅಲ್ಲಿ ನಾಳೆ ಒಂದನೇ ವರ್ಷ. ಸರಿನಾ? ಗೊತ್ತಾಯ್ತು. 1ನೇ ತಾರೀಕಲ್ಲಿ ಜನವರಿ. ಸೊ ಹಂಗಾಗಿ ಈಗೇನಂದ್ರೆ ಅವ್ರು ಬಂದ್ಬಿಟ್ಟು ನಮ್ಗೊಂದು ಪಟಾಕಿ ತಯಾರು ಮಾಡ್ಕೊಡಿ ಅಂತ ಹೇಳಿದ್ದಾರೆ ಅಮೆರಿಕದವ್ರು. ಏನ್ ಪಟಾಕಿ ಅಂದ್ರೆ ಆಕಾಶದಲ್ಲಿ ಹೋಗಿ ಹಚ್ಚಿದ್ರೆ ಇಡೀ ಪ್ರಪಂಚ ಫುಲ್ಲು ಹೊಸ ವರ್ಷದ ಶುಭಾಶಯಗಳು ಅಂತ ಬರ್ಬೇಕಂತೆ ಅವ್ರಿಗೆ. ಇವಾಗ ನಾವಿಲ್ಲಿ ರಾಕೆಟ್ ಹಚ್ತೀವಿ, ಮೇಲೆ ಹೋಗಿ ಅದು ಡಮ್ ಅಂತದೆ, ಕಲರ್ ನಮ್ಗೆ ಬೆಂಕಿ ಅನ್ನೋದು ಬರ್ತದೆ. ಇವಾಗ ಅದು ಹಚ್ಚಿದ ತಕ್ಷಣ ಆಕಾಶದಲ್ಲಿ ಹೋಗಿ ಹಚ್ಚಿದ್ರೆ ಅದು ಡಮರ್ ಅಂತದೆ. ಮತ್ತೆ ಅದ್ರ ಜೊತೆಗೆ ಏನ್ ಬರ್ಬೇಕು? ಹೊಸ ವರ್ಷ ಶುಭಾಶಯಗಳು ಅಂತ ಬರ್ಬೇಕು. ಅದು ಆಗ ಕೆಳಗಡೆಯಿಂದ ಜನಗಳೆಲ್ಲ ನೋಡ್ತಿರ್ತಾರಲ್ಲ, ಅವ್ರಿಗೆಲ್ಲ ಇವ್ರು ಬಂದ್ಬಿಟ್ಟು ಏನಾಗ್ತದೆ, ಒಂದು ಅವ್ರಿಗೆ ವಿಶೇಷ ತಿಳಿಸ್ದಂಗೆ, ಶುಭಾಶಯಗಳು ತಿಳಿಸ್ದಂಗೆ ಆಯ್ತದೆ. ಸೊ ಹಂಗಾಗಿ ಈಗ ಪಟಾಕಿ ಎಲ್ಲ ತಯಾರು ಮಾಡ್ಬಿಟ್ಟಿದೀವಿ ನಾವು. ಸರಿನಾ? ಈ ಕೆಲಸ ಏನಂದ್ರೆ ಆ ಪಟಾಕಿನ ಒಂದು ರಾಕೆಟ್ ಅಲ್ಲಿ ಇಟ್ಕೊಂಡು, ಸರಿನಾ, ಅದ್ರ ಜೊತೆಗೆ ಒಂದು ವ್ಯಕ್ತಿ ಹೋಗ್ಬಿಟ್ಟು ಆಕಾಶದಲ್ಲಿ ಇಟ್ಬಿಟ್ಟು ಅಲ್ಲಿ ಹೋಗಿ ಹಚ್ಚಿಬಿಟ್ಟು ಬರ್ಬೇಕು. ಹಂಗೆ. ಸರಿನಾ? ಅದಕ್ಕೆ ಇವಾಗ ನೀವೇನಂದ್ರೆ ಆ ರಾಕೆಟ್ ಅಲ್ಲಿ ನಿಮ್ಮನ್ನ ಹತ್ತಿಸ್ತೀವಿ ನಾವು. ನೀವು ಮೇಲಕ್ಕೆ ಹೋಗ್ಬಿಟ್ಟು ಚಂದ್ರಮಂಡಲದಲ್ಲಿ ನಿಂತ್ಕೊಂಡು ಅಲ್ಲಿ ಹೋಗ್ಬಿಟ್ಟು ಪಟಾಕಿ ಇಟ್ಬಿಟ್ಟು ಅದನ್ನ ಹಚ್ಬಿಟ್ಟು ಕೆಳಗಡೆ ಬರಬೇಕು. ನಿಮ್ಗೆ ಏನಾಗಲ್ಲ, ನಾನು ಹೇಳ್ತಾ ಇದೀನಿ ಕೇಳಿ. ನೀವು ಏನಿಲ್ಲ, ನೀವು ರಾಕೆಟ್ ಅಲ್ಲಿ ಹತ್ತೋವಾಗ ನಿಮ್ ಕೈ ಕೊಡ್ತಾರೆ, ಅದು ಕರೆಕ್ಟ್ ಆಗಿ ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ. ಅಲ್ಲಿ ಹೋಗ್ಬಿಟ್ಟು ಕರೆಕ್ಟ್ ಆಗಿ ಹಚ್ಬಿಟ್ಟು ಸುಮ್ನೆ ನಮ್ಗೆ ಸಣ್ಣ ಪುಟ್ಟ ಕೆಲಸ ಇದ್ರೆ ನೋಡ್ರಿ, ಇಲ್ಲ ನಾವ್ ಇಲ್ಲೇ ಹೇಳ್ಕೊಂಡು ನಾನು ಹೇಳೋದು ಕೇಳೋ, ಎಲ್ಲ ಹೇಳ್ಬಿಟ್ಟು ನಿಮ್ಗೆ ಹತ್ತಿಸ್ತಾರೆ. ನೀನ್ ಏನ್ ಮಾಡ, ಅಲ್ಲಿ ಹೋಗ್ಬಿಟ್ಟು ಕರೆಕ್ಟ್ ಆಗಿ ಅಲ್ಲಿ ಒಂದ್ ನಿಮಿಷ ಇರೋಣ, ಅದೆಲ್ಲ ತೆಗಿಬೇಡ. ನೀನು ಪೊಲೀಸ್ ಹಿಡಿತಾ ಇರ್ತಾರೆ ಅಲ್ಲಿ. ಏನ್ ಮಾಡೋ ಸರ್, ಸುಮ್ಗೇರಿ, ಏನಾಗಲ್ಲ. ನೀವ್ ಅಲ್ಲಿ ಮೇಲೆ ಹತ್ಬಿಟ್ಟು ಆಗಲ್ಲ ಸರ್, ಆಗಲ್ಲ. ನನ್ ಮಾತು ಕೇಳಿ, ಸುಮ್ಗೇರಿ ನೀವು, ಅದೆಲ್ಲ ಇಳಿಸ್ಬೇಡಿ. ಇಲ್ಲ ಇಳಿಸೋದಲ್ಲ, ಸುಮ್ನೆ ಏನಾಗಲ್ಲ, ಬಾರಣ. ನಿನ್ಗೆ ಇವಾಗ ನಿನ್ ಭಯ ಏನ್ ಹೇಳಿ? ನಿನ್ಗೆ ನಮ್ ಭಯ ಅಲ್ಲ ಸರ್, ಭಯ ಯಾವ್ದು ಕೆಲಸ ಆಯ್ತು, ಸಣ್ಣ ಪುಟ್ಟ ಕೆಲಸನೇ ಇದು. ಬಾ, ಏನ್ ಜಾಸ್ತಿ ಕೆಲಸ ಅಲ್ಲ ಇದು. ನೀನ್ ರಾಕೆಟ್ ಅಲ್ಲಿ ಹತ್ತಿದ ತಕ್ಷಣ ಅಲ್ಲಿ ಮೇಲೆ ಇಳ್ಕೊಂಡ್ಬಿಟ್ಟು ಅದನ್ನ ಹಚ್ಬಿಟ್ಟು ಬಂದ್ಬಿಡು ಅಷ್ಟೇ.
ಮತ್ತೆ ನಿನ್ ಕೆಳಗಡೆ ಹೆಂಗ್ ಬರ್ಬೇಕಂತೇಳಿ ಹೇಳ್ಕೊಡ್ತೀವಿ ನಿನ್ಗೆ. ಏನ್ ಮಾಡ್ಬೇಡ, ಅದೆಲ್ಲ ಟ್ರೈನಿಂಗ್ ಕೊಡ್ತೀವಿ ಕರೆಕ್ಟ್ ಆಗಿ ನಿನ್ಗೆ. ಏನ್ ಹೇಳಿ ಇವಾಗ? ಏನ್ ನಿಲ್ಸ್ಬಿಡಿ ಸರ್, ಇಲ್ಲಿ ಹಿಡ್ಕೊತೀವಿ. ಏನು ಕಣ ಎದ್ರಕೊಂತ ಇದೀಯ ಇವಾಗ ನೀನು? ಬೇಡ ಸರ್ ತೆಗೀರಿ. ಏನಕ್ಕೆ ಎದ್ರಕೊಂತ ಇದೀಯ ಹೇಳಿ ಇವಾಗ ನೀನು? ನಾವು ಸಣ್ಣ ಪುಟ್ಟ ಸಿಮೆಂಟ್ ಕಲ್ಸೋದು ಮಾಡೋದಂತ ಇದು ಸಣ್ಣ ಪುಟ್ಟ ಕೆಲಸ ಆಗಲ್ಲ ಸರ್, ಆಗಲ್ಲ. ನೀನೇನಲ್ಲಿ ಸಿಮೆಂಟ್ ಅವರ ಕೆಲಸ ಇಲ್ಲ. ರಾಕೆಟ್ ಒಳಗಡೆ ಹೋಗ್ಬಿಟ್ಟು ಒಂದ್ ಪಟಾಕಿ ಕೊಡ್ತಾರೆ ನಿನ್ಗೆ. ಅದನ್ನ ಅಲ್ಲಿ ಇಟ್ಬಿಟ್ಟು ಹಚ್ಬಿಟ್ಟು ರಾಕೆಟ್ ಅಲ್ಲಿ ಹತ್ಬಿಟ್ಟು ಬಂದ್ಬಿಟ್ಟು ಕೆಳಗಡೆ. ಆಗಲ್ಲ ಆಗಲ್ಲ ಸರ್, ಆಗಲ್ಲ. ಇವಾಗ ಏನ್ ಪ್ರಾಬ್ಲಮ್ ಆಯ್ತದ ಅಣ್ಣ? ಆಗಲ್ಲ ನಮ್ಗೆ. ಏನ್ ಸಣ್ಣ ಪುಟ್ಟ ಸಿಮೆಂಟ್ ಕಲ್ಸೋದು ಮಾಡೋದಂತ ಇದು ಸಣ್ಣ ಪುಟ್ಟ ಆಗಲ್ಲ ಸರ್, ತೆಗೀರಿ. ನಾವೆಲ್ಲ ನೀನ್ ಬೇರೆ ಬಾರಣ ಸುಮ್ನೆ. ನೀನು ಸಣ್ಣ ಪುಟ್ಟ ಕೆಲಸ ಅಂತ ಹೇಳ್ತಾ ಇದೀನಿ, ಮತ್ತೆ ನೀನು ಸರ್ ಇಳಿಸ್ತೀರ ನಮ್ಗೇನು? ರಾಕೆಟ್ ಹತ್ಬೇಕ್ರಿ. ಆಗಲ್ಲ ಸರ್. ಬನ್ರಿ ನೀವು. ಮತ್ತ ಅಲ್ಲೇ ಹೇಳ್ಬೇಕಿತ್ತು ನಮಗೆ. ನೀವು ಅಲ್ಲೇ ಹೇಳಿದ್ರೆ ಕಾರ್ ಹತ್ತಲ್ವಲ್ಲ, ಅದಕ್ಕೆ ಹೇಳಿಲ್ಲ ನಿಮ್ಗೆ. ಅಲ್ಲೇ ಹೇಳಿದ್ರೆ ಯಾರು ಈ ತರ ಆದ್ರೆ ಹತ್ತೋರ್ ಹತ್ತಿರ್ಬೇಕು. ನಾವ್ಯಾಕ ನಮ್ಗೆ ರಾಕೆಟ್ ಹತ್ತೋದಾಗಲ್ಲ. ಎಲ್ಲರೂ ಎದುರ್ಕೊಂತಾರೆ ರಾಕೆಟ್ ಹತ್ಬೇಕಂದ್ರೆ. ಅದಕ್ಕೆ ನಾವು ಕಾರಲ್ಲಿ ಹತ್ತದ ಮೇಲೆ ಹೇಳೋದು. ಅದಕ್ಕೆ ನಾನು ಬೀಗ ಹಾಕಿ ಇಟ್ಟಿದ್ದೀನಿ, ಯಾರು ತೆಗಿಬಾರ್ದು ಅಂತ. ಅದನ್ನ ಅಲ್ಲಿ ಹೋಗಿದ ತಕ್ಷಣ ರಾಕೆಟ್ ಅಲ್ಲ ಬಿಟ್ಬಿಟ್ಟು ಮೇಲೆ ಕಳಿಸ್ತೇವೆ ನೀನು. ನೀನ್ ಅಲ್ಲಿ ಹೋಗ್ಬಿಟ್ಟು ಹಚ್ಬಿಟ್ಟು ಬಂದ್ಬಿಡು ಅಷ್ಟೇ ಕೆಳಗಡೆ. ಸರ್ ನಿಲ್ಲಿಸ್ತಾರ ನಮ್ಗೆ ಸುಮ್ನೆ ನಮಗೆ. ಇವಾಗ ನಿನ್ ಕಷ್ಟ ಏನಾಯ್ತು? ಏನಪ್ಪ ಆಗಲ್ಲಪ್ಪ ಸರ್ ನಮ್ಗೆ. ಇವಾಗ ಏನಾಯ್ತದ? ಆಗಲ್ಲ ಸರ್, ನನಗೆ ಆಗಲ್ಲ. ಶರಣಪ್ಪ ಅವ್ರೆ ನನ್ ಮಾತ್ ಕೇಳಿ. ಇಲ್ಲ ಸರ್ ಆಗಲ್ಲ. ಇದು ನಿಮ್ಗೆ ಲಾಟ್ರಿ ಹೊಡೆದಂಗೆ ಈ ಕೆಲಸ. ಒಂದ್ಸಲಿ ಇದು ಹೋಗ್ಬಿಟ್ಟು ಹಚ್ಬಿಟ್ಟು ಬಂದ್ಬಿಟ್ರೆ ನಿಮ್ ಫೋಟೋ ಪೇಪರ್ ಅಲ್ಲೆಲ್ಲ ಬರುತ್ತೆ. ಬೇಡ ಪೇಪರ್ ಅಲ್ಲಿ ಬರೋದು ಬೇಡ, ಎಂತದಲ್ಲಿ ಬೇಡ. ನಾವು ಮನೇಲಿ ಟಿವಿಲೆಲ್ಲ ಬರುತ್ತೆ. ಈ ತರ ನಮ್ ಶರಣಪ್ಪ ಅವ್ರು ಹೋಗ್ಬಿಟ್ಟು ಆಕಾಶದಲ್ಲಿ ಪಟಾಕಿ ಹಚ್ಬಿಟ್ಟು ಬಂದಿದ್ದಾರೆ ಅಂದ್ಬಿಟ್ಟು ನಿಮ್ ಮನೆಯವರೆಲ್ಲ ನೋಡ್ತಾರೆ ಟಿವಿ. ಬೇಡ ಸರ್, ಸುಮ್ಮನೆ ನಮ್ಗೆ ತೆಗಿ. ನಾವು ದೂರ ಇಲ್ಲೇ ಹೇಳ್ಕೊಂಡು ಹೋಗ್ತೀವಿ. ಸುಮ್ಮನೆ ಬೇಡ ಬೇಡ. ಏನಾಗಲ್ಲ ನಮ್ಗೆ ಯಾಕೆ ಪ್ರಾಣ ತಿಂತೀರಿ ಸುಮ್ನೆ? ಏನಾಯ್ತದೆ ಬಂದ್ಬಿಟ್ರೆ? ಆಗಲ್ಲ. ಏನಾಯ್ತದೆ? ಆಗಲ್ಲ ಆಗಲ್ಲ. ಏನಾಯ್ತದೆ ಅಂತ ಆಗಲ್ಲ ಅಂತ ಹೇಳಿದೀನಿ ಸರ್. ಇವಾಗ ಆಗುತ್ತೆ ಅಂತ ಹೇಳಿ. ಏನಾಯ್ತದೆ? ಆಗಲ್ಲ, ನಮ್ ಕೈಲಿ ಆಗಲ್ಲ. ನಿಮ್ ಕೈಲಿ ಆಗುತ್ತೆ? ಆಗಲ್ಲ. ನಿಮ್ ಕೈಲಿ ಆಗುತ್ತೆ? ಆಗಲ್ಲ ಅಂತ ಹೇಳ್ತೀನಿ ಸರ್. ಮತ್ತೇನ ನಿಮ್ ಕೈಲಿ ಆಗುತ್ತೆ ಅಂತ ಹೇಳಿ? ಆಗಲ್ಲ ಅಂತ ಹೇಳ್ತೀನಿ. ಆಗುತ್ತೆ ಬನ್ರಿ ಅಪ್ಪ. ಆಗಲ್ಲ ನೋಡಿ ಸರ್, ನಮ್ಗ ಸುಮ್ನೆ ಪದ ಹೇಳಿದ್ದೆ ಅಲ್ಲ. ಏನ್ ಸಣ್ಣ ಪುಟ್ಟ ಕೆಲಸ ಅಂದ್ರೆ ಬರ್ಲಾತೀವಿ. ಇದು ಸಣ್ಣದೇನಾಯ್ತು ಸರ್? ಆಗಲ್ಲ. ಏನಲ್ಲಿ ಬಂದು ಏನ್ ಮೂಟೆ ಗಿಟ ಮರ್ಲು ಹೊರಬೇಡ. ಹೇಳ್ತೀರಿ ಸರ್, ಹೇಳ್ತೀರ ಏನ ಸುಮ್ನೆ ಮಾಡ್ತೀರ? ನಾ ಇಲ್ಲೇ ಇಳಿಸ್ಬಿಟ್ಟು ನಾವು ಹೋಗ್ತೀವಿ. ನಮ್ಗೆ 50 ರೂಪಾಯಿ ಕೊಟ್ಟು. ನಾನು ಹೇಳೋದು ಕೇಳೋ, ನೀನ್ ಅಲ್ಲಿಂದ ಓಟ್ ಬಾ. ನಿನ್ಗೆ ಆಮೇಲೆ ಆಗಲ್ಲ. ಆಮೇಲೆ ನಾನೇ ಕಾರಲ್ಲಿ ಕರ್ಕೊಂಡ್ ಮನೆ ಹತ್ರ ಬಿಟ್ಬಿಟ್ಟು ಬೇಕಾದ್ರೆ ದುಡ್ಡು ಕೊಟ್ಬಿಟ್ಟು ಬರ್ತೀನಿ ಬಾ. ಆಗಲ್ಲ ಸರ್. ಈಗ ಹೇಳಿದ ಅರ್ಥ ಮಾಡ್ಕೋತೀರ? ನಿಮ್ಮೇ ಆಡ್ತೀರ. ಏನಾಗಲ್ಲ, ನಿನ್ಗೇನು ಪ್ರಾಬ್ಲಮ್ ಆಗಲ್ಲ ನಿನ್ಗೆ. ಈಗ ಸರ್ ನಮ್ಮ ಸುಮ್ನೆ ನಮ್ಗೆ ಅದೆಲ್ಲ ಹಂಗ್ ಮಾಡ್ಬೇಡಿ. ಬೇಡ ಸರ್, ಸುಮ್ನೆ ಸೈಡಿಗೆ ಹಾಕಿ. ಸುಮ್ನೆ ಯಾಕೆ ಪ್ರಾಣ ತಿನ್ನಕತ್ತೀರ ನಮಗೆ? ಪ್ರಾಣ ಏನ್ ತಿನ್ನಲ್ಲ ಅಣ್ಣ, ನಿನ್ಗೇನ್ ಆಗಲ್ಲ. ನಿನ್ಗೆ ಬರೀ ರಾಕೆಟ್ ಹಚ್ಬಿಟ್ಟು ಬರೋದಷ್ಟೇ. ಆಗಲ್ಲ ಸರ್, ಆಗಲ್ಲ. ಇವಾಗ ನೀನ್ ಹೊಸ ವರ್ಷಕ್ಕೆ ಶುಭಾಶಯ ಹೇಳ್ಬೇಕು ಸರ್. ಬೇಡ ನಮ್ಗೆ. ಏನಾಗಲ್ಲ ಬಾರಣ, ತಲೆ ಕೆಡಿಸ್ಕೊಂಡು ಸರ್. ಯಾಕೀಗ ಆಗುತ್ತಂದ್ರೆ ಆಗುತ್ತಂತ ನಾನು ಹೇಳ್ತೀನಿ. ಆಗಲ್ಲ ಅಂತ ಸರ್. ಏನ್ ಹೇಳ್ರಮ್ಮ, ನಾ ನಿಲ್ಸ್ಬಿಟ್ರೆ ನಾನು ಇಲ್ಲ ಹೇಳ್ಕೊತೀವಿ. ಅಂಕಲ್ ಆಗಲ್ಲ ಅಂತ ಹೇಳ್ತೀನಿ. ಇವಾಗ ಆಗುತ್ತಂತ ನಾನು ಹೇಳ್ತೀನಿ. ಆಗಲ್ಲ ಸರ್, ಸುಮ್ಮನೆ ಯಾಕೆ? ಆಗುತ್ತೆ ಸರ್, ಸುಮ್ಮನೆ ಯಾಕೆ? ಆಗುತ್ತಂದ್ಮೇಲೆ ಆಯ್ತದೆ. ಏನು ಒಂದ್ ನಿಮಿಷ ರಾಕೆಟ್ ಹಚ್ಬಿಟ್ಟು ಪಟಾಕಿ ಹಚ್ಬಿಟ್ಟು ಬರಕಾಗಲ್ಲ ನಿಮ್ಗೆ? ಚಿಕ್ಕ ವಯಸ್ಸಲ್ಲಿ ಪಟಾಕಿ ಹಚ್ಚಿದ್ರೆ ಇರ್ತಾನೆ. ಡೋರ್ ತೆಗೀರಿ. ಬಂದೆಲ್ಲ ಹಚ್ಚಿದ್ರೆ ತಾನೆ ರಾಕೆಟ್ ತೆಗೀರಿ ಸರ್. ಇಲ್ಲದೆಲ್ಲ ಮಾತಾಡ್ಬಿಡ್ರೆ. ಚಿಕ್ಕ ವಯಸ್ಸಲ್ಲಿ ಪಟಾಕಿ ಹಚ್ಚಿದ್ರ ಇಲ್ವಾ? ಈಗ ಡೋರ್ ತೆಗಿತಾರ ತೆಗಿಲ್ಲ ಅಷ್ಟ. ಚಿಕ್ಕ ವಯಸ್ಸಲ್ಲಿ ಪಟಾಕಿ ಹಚ್ಚಿದ್ರ ಇಲ್ವಾ? ಈಗ ಡೋರ್ ತೆಗಿಲ್ಲ ಅಲ್ಲೋದ್ಮೇಲೆ ತೆಗಿತೀವಿ. ನಾವು ತೆಗಿಲ್ಲ. ಮತ್ ನಮ್ ತಲೆ ಕೆಲ್ಸಬೇಡ್ರಿ ಆಗ್ತೇವೆ. ನಮ್ಗೆ ಹೇಳಕತ್ತೀವಿ. ನಮ್ಗೆ ಸ್ವಾಮಿ ಇಲ್ಲಿಂದೆಲ್ಲ ನಾವು ಹೋಗ್ತೀವಿ. ಬಿಟ್ಬಿಡ್ರಿ ನಮ್ಗೆ. ಅಲ್ಲಿಂದಾನೆ ಹೋಗಿ. ಆಗಲ್ಲ. ಏನಾಗಲ್ಲ ಅಣ್ಣ ನಿನ್ಗೆ. ನೀನ್ ಯಾಕೆ ಹಂಗೆ ಎದ್ರಕೊಂತ ಈ ತರ ಯಾಕೆ ಹಿಂಸೆ ಕೊಡ್ತೀರ ನಮಗೆ? ನೀನ್ ಯಾಕೆ ಎದ್ರಕೊಂತ ಈ ತರ ಆಗಲ್ಲ ಅಂದ್ಬಿಟ್ಬಿಡೋದು. ಯಾಕೆ ಈ ತರ ಹಿಂಸೆ ಕೊಡ್ತೀರ ನಮಗೆ? ನೀನೇನಕ್ಕೆ ಹಿಂಸೆ ಅನ್ಕೊಂತೀಯ? ಇಲ್ಲ ಆಗಲ್ಲ ನಮ್ಗೆ. ಇವಾಗ ಅದೇನಕ್ಕೆ ಹಿಂಸೆ ಅನ್ಕೊಂತೀಯ ನೀನು? ಆಗಲ್ಲ ನಮ್ ಕೆಲ ಹತ್ತಕ್ ಆಗಲ್ಲ. ಏನಿಲ್ಲ ಆಯ್ತಾ? ನಮ್ಗೆ ರೇ ಸ್ವಾಮಿ, ನಮ್ಗೆ BP ಅದ. ಸುಮ್ಮನೆ ಎಬ್ಸ್ಬಿಡ್ರಿ ಆಗ್ತೇನೆ. ಈಗ ಏನು ಈಗ ತೀರೇನ್ ಸಾತೀನಿ ನಾನು. ಡೋರ್ ಓಪನ್ ಮಾಡಿ ಒತ್ತಿ ಬಿಡ್ರಿ ನಮ್ಗೆ. ಹೊಸ ವರ್ಷದ ಶುಭಾಶಯಗಳು ಅಂದ್ಬಿಟ್ಟು ಅಮೆರಿಕ ಜನರಿಗೆ ಹಿಂಗ್ ಬಗ್ಗು ನೋಡಿದ್ರೆ ಅಲ್ಲಿ ಕಾಣಿಸ್ಬೇಕು. ಅದು ನೀನ್ ಹಚ್ಬಿಟ್ಟು ಬಂದ್ರೆ ಅವ್ರು ಕಾಣಿಸ್ತದೆ. ಇಲ್ಲ ಅಂದ್ರೆ ಅವ್ರು ನಮ್ಗೆ 2 ಕೋಟಿ ಪ್ರಾಡಕ್ಟ್ ಕೊಟ್ಟಿದ್ದಾರೆ. ನಾವು ಅವ್ರಿಗೆ ನಷ್ಟ ಪರಿಸರ ಕೊಡ್ಬೇಕಾಯ್ತದೆ. ಈಗ ನನ್ ಕೈಲಿ ಆಗಲ್ಲ.
ಸುಮ್ನೆ ಎಬ್ಸ್ಬಿಡ್ರ ಮಗ. ನೀನ್ ಹಚ್ಚಿಲ್ಲ ಅಂದ್ರೆ 2 ಲಕ್ಷ. ಸರ್ ಡೋರ್ ತೆಗಿತಾರ ನಮ್ಗೆ ಇಲ್ಲೇ ಇದು ಮಾಡ್ತಾರೆ. ಡೋರ್ ಓಪನ್ ಮಾಡ್ರಿ, ನಾವು ನಮ್ಮ ಪಾಡಿಗೆ 50 ರೂಪಾಯಿ ನಾವು ಪಾಡಿಗೆ ನಾವು ಹೋಗ್ತಿ ಬಿಡ್ತೀವಿ. ಅಣ್ಣ 2 ಕೋಟಿ ಕಟ್ಕೊಳ್ಬೇಕಣ್ಣ, ಇಲ್ಲ ಯಾಕೆ ಹಚ್ತೀರಿ ನಮ್ಗೆ? ಇವಾಗ ಏನಾಯ್ತದೆ ಬಂದ್ರೆ? ಬಿಡ್ರಿ ಸರ್, ಆಗಲ್ಲ ನಮ್ಗೆ. ನಮ್ಮ ಬಡ್ಕೋಬೇಕಾದ ನೋಡ್ರಿ, ಹೇಳ್ತೀನಿ. ಮತ್ತೆ ಹೆಂಗ್ ಬಡ್ಕೊಂತೀರಾ? ಮತ್ತೆ ಎಲ್ಲ ಹೆಂಗ್ ಆಲ್ರೆಡಿ ಬಡ್ಕೊಂತ ಇದ್ದೀರಲ್ಲ? ಅಲ್ಲ ಹಿಂಗ್ ಬಡ್ಕೋದ ಮತ್ತೆ ಬಿಟ್ಟು ಬಿಡ್ರಿ, ನಮ್ಗೆ ಹೋಗ್ತೀವಿ ಅಂತ ಯಾಕ್ರೆ ನಿಮ್ಗೆ ಹಿಂಸೆ ಮಾಡ್ತೀರ? ಬಂದ್ರೆ ರಾಕೆಟ್ ಹಚ್ಚಕ್ಕೆ ಆಗಲ್ಲ ಆಗಲ್ಲ. ಅಲ್ಲಿ ನೀವು ಹೋಗ್ಬಿಟ್ಟು ರಾಕೆಟ್ ಹಚ್ಬಿಟ್ಟು ಬಂದ್ರೆ ಪೇಪರ್ ಅಲ್ಲಿ ನಿಮ್ ಫೋಟೋ ಬರ್ತದೆ, ಟಿವಿಯಲ್ಲಿ ಬರ್ತದೆ. ಹೋಟೆಲ್ ಬರೋದು ಬೇಕಾಗಿಲ್ಲ, ಬೇಡ ಯಾವ್ದು ಬೇಕಾಗಿಲ್ಲ ನಮಗ. ಟಿವಿಯಲ್ಲಿ ಬರೋದು ಬೇಡ, ಏನು ಬೇಡ. ಆಯ್ತರ ಸರಿ. ಅಮೆರಿಕದವ್ರಾದ್ರೂ ನೋಡ್ತಾರೆ. ಬೇಡ ಬೇಡ ಬ್ಯಾಡ್ರಿ ಸರ್. ಅಮೆರಿಕದವ್ರು ಬ್ಯಾಡ, ತೆಲುಗಿಲೆ ಒಳ್ಳೆ ಹೊಡ್ಕೋಲ್ಲ ನಾನು. ಅಮೆರಿಕದವ್ರು ಬೇಡ, ಅಮೆರಿಕದವ್ರು ನಮ್ಗೆ ಎಲ್ಲ ಹೋಗ್ತೀವಿ ನಾವು. ಬಿಡಿ ಸರ್, ಹೋಗ್ತೀವಿ. ಯಾಕೆ ಏನಾಗಲ್ಲ ಅಣ್ಣ ನಿನ್ಗೆ? ನೀನ್ ಟೆನ್ಷನ್ ಪಡ್ತಾ ಇದೀಯ ಸುಮ್ಮನೆ. ಆಗಲ್ಲ ನಮ್ಗೆ. ಎಲ್ಲಾರು ನಿಮ್ ತರ ಹೇಳಿದ್ರೆ ಪಟಾಕಿ ಯಾರು ಹಚ್ತಾರೆ? ನಮ್ಗೇನ್ ಗೊತ್ತಿರಲ್ಲ. ಹಿಂಗ್ ಬಸ್ ಸಮಯ ನಮ್ಗೆ ಇದು ಮಾಡ್ಲಕತ್ತೀರ? ಇಲ್ಲ, ಇಳಿಸ್ಬಿಡ್ರಿ, ನಾವು ಹೋಗ್ತೀವಿ ಆ ಕಡೆ. ಏನ್ ಫೋನ್ ಬೇರೆ ಮಾಡಿ ಹೇಳಿ ಕರ್ಕೊಂಡ್ ಬರ್ತಾ ಇದೀನಿ ಅಂತ ಅವ್ರಿಗೆ. ತೆಗಿತೀರ ತೆಗಿಲ್ಲ? ಅವ್ರಿಗೆ ಏನ್ ಹೇಳಿ ನಾನು? ನಮ್ಗೇನು ಗೊತ್ತಿರಲಿಲ್ಲ. ಇವಾಗ ಫೋನ್ ಮಾಡಿ ಹೇಳಿದ್ನಲ್ಲ, ಯಾಕೆ ಹಚ್ತೀರಿ? ಅವ್ರಿಗೆ ಹೇಳಿದ್ನಲ್ಲ ಬರ್ತಾ ಇದಾರ ಅಂತ. ಶರಣಪ್ಪ ಯಾಕೆ ಹಚ್ತೀರಿ ಸುಮ್ನೆ ನಮ್ಗ? ಶರಣಪ್ಪ ಅವ್ರು ಬರ್ತಾ ಇದಾರ ಅಂತ ಹೇಳಿದ್ನಲ್ಲ, ಅವ್ರಿಗೆ ಫೋನ್ ಮಾಡಿ. ಸುಮ್ಮಿರ್ರಿ, ಸರಿ ಅವ್ರಿಗೆ ಹೇಳ್ಬಿಡಿ, ಆಯ್ತು ನಾನು ಬರಲ್ಲ ಅಂತ. ಸೋಮ್ರೆ ಅವಾಗನೇ ಹೇಳಿದ್ನಲ್ಲ, ಆಗಲ್ಲ ಅಂತ. ಸೋಮ್ನೆ ನಮಗೆ ದಯವಿಟ್ಟು ನಮ್ಗೆ ಬಿಟ್ಬಿಡ್ರಿ ಗೊತ್ತ ನಾವು. ಹಲೋ ಸರ್, ಅದೇ ಅವರು ಪಟಾಕಿ ಹಚ್ಚಕ್ ಬರಲ್ಲ ಅಂತ ಇದಾರೆ ಸರ್. ಅವರು ಆಗಲ್ ಬಿಡ್ರಿ, ಹೋಗ್ತೀವಿ ಆ ಕಡೆ. ನಮ್ ಕೈಲಿ ಆಗಲ್ಲ. ಇವಾಗ ಏನ್ ನಿಮ್ಗೊಂದು 20 ಲಕ್ಷ ಕೊಡ್ತಾ? ಏನ್ ಬೇಕೇನು? 20 ಪೈಸೆ ಬೇಡ ನಮ್ಗೆ, ಆಯ್ತಾ? ನಮ್ಗೆ ಹಚ್ಚ ಏನು ಸಣ್ಣ ಪುಟ್ಟ 20 ಲಕ್ಷದ ಬೇಕಾಗಿಲ್ಲ. ನಿಮ್ ಸಿಮೆಂಟ್ ಕೆಲಸ ಮಾಡೋದು ಬೇಕಾಗಿಲ್ಲ ಸರ್, ಬೇಕಾಗಿಲ್ಲ. ಸರಿ, ತಿಂಗಳ ಅವ್ರಿಗೆ ದುಡ್ಡು ಬರೋ ತರ ಮಾಡ್ಕೊಡ್ಲ? ಹೋಗ್ಲಿ, ನಿಮ್ಗೊಂದು ರಾಕೆಟ್ ಇಸ್ಕೊಡ್ಲ? ಏನು ಬೇಡ ಸರ್, ಏನು ಬೇಡ. ನಿಮ್ಗೊಂದು ರಾಕೆಟ್ ಇಸ್ಕೊಡ್ತೀವಿ, ರಾಕೆಟ್ ಅಲ್ಲಿ ಓಡಾಡಿ ಎಲ್ಲಾರು ಹೋಗ್ಬೇಕಂದ್ರೆ. ಇಲ್ಲ ಏನು ಬೇಡ. ನೀವು ಗುಲ್ಬರ್ಗ ಹೋಗಕ್ಕೆ ರಾಕೆಟ್ ಅಲ್ಲಿ ಓಡಾಡ್ತೀವಿ. ಬೇಡ ಸರ್, ಬೇಡ ನಮ್ಗೆ. ಸರ್ ಕರ್ಕೊಂಡ್ ಬರ್ತೇನೆ ಬಿಡಿ ಸರ್. ಅದೇನಾಗುತ್ತೆ ಹಾಗೆ ಬಿಡ್ಲಿ, ನೋಡಬಿಡೋಣ. ಅಷ್ಟೇ. ಅದು ಎಷ್ಟು ಜನ ಅಂತ ನಾವೆಲ್ಲರೂ ಇದೇ ತರ ಇಳ್ದು ಹೋಗ್ಬಿಟ್ರೆ ನಾವೇನ್ ಮಾಡೋಣ? ಮೊನ್ನೆ ಒಬ್ಬನ ಹತ್ತಿಸ್ಕೊಂಡಿದ್ದೀನಿ, ಅವನು ಇದೇ ತರ ಹೇಳ್ಬಿಟ್ಟು ಹೋಗ್ಬಿಟ್ಟ. ಈಗ ನಮ್ಗೆ ಸ್ಟಾಪ್ ಮಾಡ್ತಾರೆ, ನಾವು ಇಳ್ಕೊಂಡು ಹೋಗ್ಬಿಡ್ತೀವಿ. ಸುಮ್ಮನೆ ಸ್ಟಾಪ್ ಮಾಡ್ಬಿಡ್ರಿ. ನಾನು ಸ್ಟಾಪ್ ಮಾಡಿದೀನಿ, ನೀವು ಇಳ್ಕೊಂಡು ಹೋಗಕ್ ಆಗಲ್ಲ. ಯಾಕಾಗಲ್ರಿ? ಯಾಕೆ ನೀವು ಇಳಿಸ್ಬಿಟ್ಟಿರ್ತಾನೆ ಹೋಗೋದು? ಯಾಕೆ ನಾನು ಇಳಿಸಲ್ವಲ್ಲ ಇವಾಗ? ಇಳಿಸ್ಬೇಕಾಗತ್ತೆ. ಯಾಕೆ ಇಳಿಸಲ್ಲ? ನಮ್ ಕೈಲಿ ಆಗಲ್ಲ ಅಂತಂದ್ರೆ ಯಾಕೆ ಇಳಿಸಲ್ಲ? ಏನ್ ಹೇಳೋದಪ್ಪ? ಏನಾಯ್ತದ? ಆಗಲ್ಲ ಸರ್, ಒಂದೇ ಮಾತು. ನಿಮ್ ಪ್ರಾಬ್ಲಮ್ ಏನ್ ಹೇಳು ಹೋಗ್ಲಿ. ಏನ್ ಪ್ರಾಬ್ಲಮ್? ಇಂತ ಪ್ರಾಬ್ಲಮ್ ಆಯ್ತದ? ನಮ್ಗೆ ಆಗಲ್ಲ. ನಮ್ ಯಾವ್ದು ಹತ್ತಕ್ಕಾಗಲ್ಲ. ನಮ್ ಸಿಮೆಂಟ್ ಕೆಲಸ ಅಷ್ಟೇ. ಈಗ ಬಿಡ್ತಿರಲ್ಲ ನಮ್ಗೆ. ನಿನ್ ಲೈಫ್ ಲಾಂಗ್ ಸಿಮೆಂಟ್ ಕೆಲಸ ಮಾಡೋದೇ ಬೇಡ? ಬೇಕಾಗಿಲ್ಲ. ಬೇಕಾದ್ರೆ ಒಂದು ಸಿಮೆಂಟ್ ಫ್ಯಾಕ್ಟ್ರಿ ಹಾಕೊಡ್ತೀನಿ. ಬೇಡ ಸರ್ ನಮ್ಗೆ. ಸಿಮೆಂಟ್ ಅಂಗಡಿ ಹಾಕಲ್ಲ ಒಂದು. ಸರ್ ನಮ್ ಬೇಜಾರ್, ನಮ್ BP ಅದ, ಸುಮ್ಮನೆ ಬೇಜಾರ್ ಐತಪ್ಪ ನಮ್ಗೆ. ಇದಾಗ್ತದ. ಈಗ ಇಳಿಸ್ತೀರಾ ಏನ್ ಮಾಡ್ತೀರ ಹೇಳಿ? ಇಳಿಸ್ಬಿಡ್ಲಾ? ಇಳಿಸ್ಬಿಡ್ರತ್ತು. ಇಳಿಸ್ತೀನಿ. ಸರಿ ಬಿಡಿ, ಇಳಿಸ್ಬಿಡ್ರಿ. ಹೋದ್ಮೇ ಇಳಿಸ್ಬಿಡಿ ಸರ್. ಕೈ ಕಡಿಯಲ್ಲಿ ಹೇಳ್ತೀನಿ, ಕೈ ಕಡ್ರಿ. ಏನ್ ಹೇಳಿ? ಹೊಸ ವರ್ಷದ ಶುಭಾಶಯಗಳು. ಇದೇನಂದ್ರೆ ಇಲ್ಲಿ ಕ್ಯಾಮ್ರಾ ಇಟ್ಟಿದೀವಿ, ಇದೆ ಕಾಮಿಡಿ ಪ್ರೋಗ್ರಾಮ್. ನೀವೇನು ರಾಕೆಟ್ ಹತ್ಸಲ್ಲ, ಅಮೆರಿಕದಲ್ಲಿ ನಮಗೆ ಪರಿಚಯನೂ ಇಲ್ಲ, ಆ ಥರ ರಾಕೆಟಲ್ಲಿ ಯಾರನ್ನೂ ಹತ್ಸೋದು ಇಲ್ಲ. ಇದು ಏನಕ್ಕೆ ಮಾಡಿದ್ದು ಅಂದರೆ, ಗುರುತು ಪರಿಚಯ ಇಲ್ಲದೆ ಇರೋರು ಕಾರಲ್ಲಿ ಹತ್ತಬಾರ್ದು. ಹತ್ತಿದ್ರೆ ಈ ಥರ ಏನಾದ್ರು ತೊಂದರೆಗಳಾಗುತ್ತೆ. ಆದ್ರಿಂದ ಬಸ್ಸಲ್ಲಿ, ಆಟೋದಲ್ಲಿ ಹೋಗ್ಬೇಕು, ಟ್ಯಾಕ್ಸಿಯಲ್ಲಿ ಹೋಗ್ಬೇಕು ಅಂತೇಳಿ ಜನಗಳಿಗೆ ಸಂದೇಶ ಕೊಡೋದಕ್ಕೆ ಈ ಥರ ಕಾಮಿಡಿ ಮಾಡ್ಬಿಟ್ಟು ಲಾಸ್ಟಲ್ಲಿ ಅದನ್ನ ಹೇಳೋದು ನಾವು, ಆಯ್ತಾ? ಪಕ್ಕ ರಿಯಲಿ ಅನ್ನಂಗೆ ಹೇಳ್ತೀರಲ್ಲ ಸರ್. ಇನ್ನೇನು ಅದು ಇದರಲ್ಲಿ ಬರುತ್ತೆ. ಅದು ನಿಮ್ಮ ಹೆಸರೇನು ಹೇಳಿ? ಶರಣಾಪುರ. ನಿಮ್ಮೂರು? ಗುಲ್ಬರ್ಗ. ದಯವಿಟ್ಟು ಗುರುತು ಪರಿಚಯ ಇಲ್ಲದೇ ಇರೋರು ಕಾರಲ್ಲಿ ಹತ್ತಬೇಡಿ. ಹತ್ತಿದ್ರೆ ನನಗಾದಂಗೆ ನಿಮಗೂ ಆಗುತ್ತೆ. ಅದರಿಂದ ಹುಷಾರಾಗಿರಿ. ಬಸ್ಸಲ್ಲಿ, ಆಟೋದಲ್ಲಿ, ಟ್ಯಾಕ್ಸಿಯಲ್ಲಿ
ಬಸ್ಸಲ್ಲಿ, ಟ್ಯಾಕ್ಸಿಯಲ್ಲಿ, ಆಟೋದಲ್ಲಿ ಅಷ್ಟು ಮಾತ್ರ ಹೋಗಿ, ಅಷ್ಟು ಮಾತ್ರ ನೀವು ಹೋಗಬೇಕು. ಅಷ್ಟೇ. ಸೊ ಈ ವಿಡಿಯೋನ ಸರ್ ವಿಡಿಯೋ ಏನದ ಲೈಕ್ ಮಾಡಿ, ಶೇರ್ ಮಾಡಿ, ಸೇಲ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಪ್ರೇಟ್ ಅಲ್ಲ, ಸರ್ಪ್ರೈಸ್ ಮಾಡಿ ಸರ್. ಇದು ಮಾಡಿ. ನಿಮ್ಗೇನ್ ಬೇಜಾರಿಲ್ಲ ತಾನೆ? ಬೇಜಾರಿಲ್ಲ. ಟಿವಿ ಅಲ್ಲಿ ಹಾಕ್ತೀವಿ ನಿಮಗೆ. ನಿಮ್ಗೇನ್ ಬೇಜಾರಿಲ್ಲ? ಪಕ್ಕನಾ? ನಿಮ್ಮ ಮಕ್ಕಳೆಲ್ಲ ನೋಡಿ ಸಂತೋಷ ಪಡ್ತಾರಾ? ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಹೆಂಗಿತ್ತು ಅಂತ. ಸೊ ನೀವೆಲ್ಲ ತುಂಬ ಎಂಜಾಯ್ ಮಾಡಿರ್ತೀರ ಅಂತ ಅನ್ಕೊತೀನಿ. ಈಗ ನಿಮ್ಮ ಎಲ್ಲರಿಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಯಾರೆಲ್ಲ ಲೈಕ್ ಮಾಡ್ಕೊಂಡಿದ್ದೀರಾ, ಯಾರೆಲ್ಲ ಶೇರ್ ಮಾಡ್ಕೊಂಡಿದ್ದೀರಾ, ಮತ್ತು ಯಾರೆಲ್ಲ ಇನ್ನೂ ಲೈಕ್ ಮಾಡಿಲ್ಲ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಪ್ರತಿಯೊಬ್ಬರಿಗೂ ಯಾರೆಲ್ಲ ನಮ್ಮ ವೀಡಿಯೋಗಳನ್ನ ನೋಡ್ತಾ ಇದ್ದೀರೋ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ನಮ್ಮ ತರ್ಲೆಕಾರ್ ಕಡೆಯಿಂದ ನಿಮಗೆ ನಾವು ತಿಳಿಸ್ತಾ ಇದ್ದೀವಿ. ಸೊ ಈ ವರ್ಷ ದೇವ್ರು ನಿಮ್ಮನ್ನು ಚೆನ್ನಾಗಿ ಒಳ್ಳೆ ಆರೋಗ್ಯ ಆಯುಷನ್ನು ಕೊಟ್ಟು ಈ ವರ್ಷದಲ್ಲಿ ನೀವೇನೆಲ್ಲ ಕನಸು ಕಂಡಿದ್ದೀರೋ ನಾವು ಹಿಂಗಾಗಬೇಕು ಹಂಗಾಗಬೇಕು ಅಂತ, ಸೊ ಆ ಕನಸೆಲ್ಲ ನಿಮಗೆ ನೆರವೇರಲಿ ಅಂದ್ಬಿಟ್ಟು ನಾನು ಆಶಿಸ್ತೀನಿ. ಸೊ ಅದೇ ಥರ ಇವರು ಆಶಿಸ್ತಾರೆ. ಈ ವರ್ಷದಲ್ಲಿ ನೀವು ಚೆನ್ನಾಗಿ ದುಡೀರಿ, ಓದೋರಿದ್ದರೆ ಚೆನ್ನಾಗಿ ಓದಿ, ನಿಮ್ಮ ಒಂದು ಟಾರ್ಗೆಟನ್ನು ಫಿನಿಷ್ ಮಾಡಿ ಎಂಬುದಾಗಿ ನಾನು ಮನಸಾರೆ ಹಾರೈಸ್ತಾ, ಸೊ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಮತ್ತೆ ನಿಮ್ಮೊಂದಿಗೆ ನಾನು ಇನ್ನೊಂದು ಸಲ ಹೇಳ್ತೀನಿ. ಸೊ ಆದ್ದರಿಂದ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.